ಕೋಟೆನಾಡು ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಕಾಮಗಾರಿ ಕಳೆದ 4 ವರ್ಷಗಳಿಂದ ಟೇಕ್ ಆಫ್ ಆಗ್ತಿಲ್ಲ. ಸಮತಟ್ಟು ಜಾಗದಲ್ಲಿ ಜಿಲ್ಲಾ ಭವನ ನಿರ್ಮಾಣ ಮಾಡಬೇಕಿದ್ದ ಅಧಿಕಾರಿಗಳು ಕಣಿವೆಯೊಂದರಲ್ಲಿ ಡಿಸಿ ಕಚೇರಿ ನಿರ್ಮಾಣ ಮಾಡುತ್ತಿದ್ದಾರೆ. ಹೀಗಾಗಿ ಆ ಕಣಿವೆಯಲ್ಲಿನ ಗಿರಿಧಾಮ ಸಮತಟ್ಟು ಮಾಡುವಲ್ಲೇ ಕಾಲಹರಣ ಮಾಡುತ್ತಿದ್ದಾರೆ. ಅತ್ತ ಕಟ್ಟಡ ನಿರ್ಮಾಣ ಮಾಡಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಪಿಡಬ್ಲ್ಯೂಡಿ ಅಧಿಕಾರಿಗಳು ಶಾಮೀಲಾಗಿ ಗಿರಿಧಾಮದಲ್ಲಿನ ಕೋಟ್ಯಾಂತರ ಮೌಲ್ಯದ ಮಣ್ಣು, ಕಲ್ಲು ಹಾಗೂ ಮುರ್ರಾಗೆ ರಾಯಲ್ಟಿ ಕಟ್ಟದೆ ನೈಸರ್ಗಿಕ ಸಂಪತ್ತನ್ನ ಲೂಟಿ ಹೊಡೆದಿದ್ದಾರೆಂದು ಆರೋಪಿಸಿ ಸ್ಥಳೀಯರು ಹೋರಾಟ ಮಾಡುತ್ತಿದ್ರು. ಇದ್ಯಾವುದನ್ನು ಕೇರ್ ಮಾಡದ ಅಧಿಕಾರಿಗಳು 40 ಎಕರೆಯಲ್ಲಿ ನಿರ್ಮಾಣವಾಗಬೇಕಿದ್ದ ಡಿಸಿ ಕಚೇರಿಗೆ 100 ಎಕರೆಗೂ ಅಧಿಕ ಗಿರಿಧಾಮವನ್ನ ಕೊರೆದು ಕಾಮಗಾರಿ ನಡೆಸುತ್ತಿದ್ದಾರೆ. ಆದರೆ ಈ ಕಾಮಗಾರಿ ಮಾತ್ರ ಮುಗಿಸದೆ ವಿಳಂಬ ಮಾಡುತ್ತಿದ್ದಾರೆಂದು ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಸಚಿವರನ್ನ ಕೇಳಿದ್ರೆ ನಮಗೆ ಮಾಹಿತಿಯೇ ಇಲ್ಲವೆಂದು ಜಾರಿಕೊಳ್ತಾರೆ. ಕಚೇರಿ ಪ್ರಾರಂಭ ಮಾಡಕ್ಕಂತ ಹೇಳ್ಬಿಟ್ಟು ಸುಮಾರು 2019ರಿಂದನೂ ಪ್ರಾರಂಭವಾಯಿತು. ಅಲ್ಲಿಂದ ಇಲ್ಲಿವರೆಗೂ ಕುಂಠಿತ ಬಂದಿದೆ ಮತ್ತು ಈ ಕಾಮಗಾರಿಯನ್ನು ನಾವು ಅಕ್ರಮವಾಗಿ ಈ ಕಂಪ್ನಿ NH4 ಕಂಪ್ನಿಯವರಿಗೆ ಇಲ್ಲೇನೆ ಅಕ್ರಮವಾಗಿ ಜಲ್ಲಿ ಮತ್ತು ಮಣ್ಣು ಎಲ್ಲ ರಸ್ತೆಗೆ ಅಕ್ರಮವಾಗಿ ಕೊಡ್ತಿದ್ರು. ಅದನ್ನು ನಾವು ಖಂಡಿಸಿದ ತಕ್ಷಣವೇ ಅವರು ಬೇರೆ ರೀತಿ ಅದನ್ನು ಸ್ಟಾಪ್ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಸುಮಾರು 21-22ಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಗಿಸ್ಬೇಕಿತ್ತು. ಆದರೆ ಇವರು ಚಿತ್ರದುರ್ಗ ಜಿಲ್ಲಾ ಕಚೇರಿ ಹೊಸದಾಗಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು 2019ರಿಂದ ಕಟ್ತಾನೆ ಇದ್ದಾರೆ. ಯಾವುದೇ ಒಂದು ಮುಗಿಯ ಅಂತ ಕಾಣ್ತಾ ಇಲ್ಲ. ಉದ್ಘಾಟನೆ ಯಾವಾಗ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿದರೆ ರೋಡ್ ಆಗಬೇಕು, ಇನ್ನು ರಸ್ತೆ ಆಗಬೇಕು, ಯಾವುದೇ ಒಂದು ಇದಿಲ್ಲ. ಸರ್ಕಾರದಲ್ಲಿ ನೋಡಿದರೆ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಬೇಗ ದುಡ್ಡು ತರಿಸ್ಬಿಟ್ಟು ಜಿಲ್ಲಾ ಕಚೇರಿನ ಒಂದು ಪ್ರಾರಂಭ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಕೇಳಿಕೊಳ್ತೇವೆ. ಸ್ಥಳೀಯರಿಗೂ ಕೇಳಬೇಕಾದ್ರೆ ನನಗೆ ಸಂಬಂಧಪಟ್ಟದ್ದು ನನಗೆ ಅದ್ರ ಬಗ್ಗೆ ಗಮನ ಇಲ್ಲ. ಅದನ್ನು ನೋಡೋಣ, ಅವರು ರೆವಿನ್ಯೂ ಇಲಾಖೆಯವ್ರು ಮಾಡಬೇಕಾದ್ರು ಇದೆ, ಅದು ಆರೋಪ ಇದ್ದೇ ಇರ್ತದೆ. ಸ್ಥಳೀಯರಿಗೂ ಕೇಳಬೇಕಾದ್ರೆ ನನಗೆ ಸಂಬಂಧಪಟ್ಟದ್ದು ನನಗೆ ಅದ್ರ ಬಗ್ಗೆ ಗಮನ ಇಲ್ಲ. ಅದನ್ನು ನೋಡೋಣ, ಅವರು ರೆವಿನ್ಯೂ ಇಲಾಖೆಯವ್ರು ಮಾಡಬೇಕಾದ್ರು ಇದೆ, ಅದು ಆರೋಪ ಇದ್ದೇ ಇರ್ತದೆ.